ನಿಮಗೂ ನಮ್ಮ ಥರ ಲೈಫ್ ಕಲರ್ಲೆಸ್ ಆಗಿದ್ರೆ ಏನಿದೆ ಕ್ಲೆಟೋಪಿಯಾ ಬನ್ನಿ, ದುಡ್ಡು ಖರ್ಚು ಮಾಡಿ ಪೇಂಟ್ ಮಾಡಿ. ಬಟ್ ಯಾರಿಗೆ ಗೊತ್ತು, 1 ತಿಂಗಳಕ್ಕಿಂತ ನೀನು ಹೊಡೆದಾಕ್ಬಿಟ್ಟೇನೆ. ಇಲ್ಲ, ಪೇಂಟ್ ಬೀಳ್ಸ್ಕೊಂತೀನಿ ಅನ್ಸುತ್ತೆ ಸದ್ಯದ್ರಲ್ಲೇ. ಯಾಕೋ ನೀನು ಹಂಗೆ ಆಡ್ತಾ ಇದೀಯಾ. ಹೆಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ಇವತ್ತು ಬಂದಿರೋದು ಬಿಸ್ಟಾರೋ ಕ್ಲೇಟೋಪಿಯಾದಾಗೆ. ಸೊ ಬಿಸ್ಟಾರೋ ಕ್ಲೇಟೋಪಿಯಾ ಬಂದ್ಬಿಟ್ಟು ಒಂದು ಆರ್ಟ್ ಕೆಫೆ ಅಂತಾನೆ ಹೇಳ್ತೀನಿ. ಸೊ ನಾನು ಬಂದಿರೋದು ನನ್ನ ಫೇವ್ರೇಟ್ ಲೀಶಾ ಜೊತೆ. ಸೊ ಇವಳ ಬಗ್ಗೆ ಇನ್ನ ಜಾಸ್ತಿ ಹೇಳ್ತೀನಿ. ಫಸ್ಟ್ ಎಂಟ್ರಿ ಆಗೋಣ. ಸಖತ್ ಇಂಟ್ರೋವರ್ಟು. ಫಸ್ಟ್ ಇನ್ಫಾರ್ಮೇಶನ್. ಓಕೆ, ಲೆಟ್ಸ್ ಮೂವ್. ಸೊ ಕ್ಲೇಟೋಪಿಯಾ ಫುಡ್ ಮೀಟ್ಸ್ ಆರ್ಟ್ 2004 ಇಂದ ಇದೆ ಕಣೆ. ಅವಾಗಿಂದ ನೀನು ಝೂಮ್ ಮಾಡ್ತಾನೆ ಇದ್ದೀನಿ ನಾನು. ಸಿನಿಮ್ಯಾಟಿಕ್ ಅಲ್ವಾ? ಅವಾಗ್ಲೇ ಎಷ್ಟೊಂದು ಪಂಚ್ ಲೈನ್ಸ್ ಹೇಳಿದ್ಲು. ಇವಾಗ ಹೇಳು ಅಂದ್ರೆ ಕಮಾನ್. ಇನ್ನೇನು ಅಂದೆಲ್ಲ ಪೇಂಟಿಂಗು ಲೈಫ್. ಪೇಂಟಿಂಗ್ ಲೈಫ್ ಅದು ಆನ್ ದಿ ವೇ ಬರುತ್ತೆ ಬಿಡು. ನೀನ್ ಇವಾಗ ಏನು ಮಾತಾಡ್ತಿಲ್ಲ ಅವಳು. ಲೀಶಾ, ನಂಗೆ ಸ್ವಲ್ಪ ಸಬ್ಸ್ಕ್ರಿಪ್ಷನ್ ಜಾಸ್ತಿ ಆಗ್ಬೇಕಾಳೆ. ಮಾಡೋಣ. ಯಾರಿಗೆ ಗೊತ್ತಿಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸೌಮ್ಯ ಚಾನೆಲ್ಗೆ. ಸೌಮ್ಯ ವಿಲಾಗ್ಸ್ ಅಲ್ಲ ಅಲ್ಲ, ಫ್ರೆಂಡ್ ಚಾನೆಲ್ ಹೆಸರು ಗೊತ್ತಿಲ್ಲ ನಿನಗೆ. ಓಕೆ, ಏನ್ ಮಾಡೋಣ ಈಗ? ಕೇಳ್ತಾರು ಇಲ್ವಲ್ಲೇ ಏನ್ ಬೇಕು ಅಂತ. ಹೇಳ್ದ ಫಸ್ಟ್. ಹೇಳು ಪಾಸ್ತಾ ಹೇಳು. ಮತ್ತೆ ಅರೇಬಿಯಾಟ ಪಾಸ್ತಾ, ವೆಜ್ ಫ್ರೈಸ್, 1 ಫ್ರೆಂಚ್ ಫ್ರೈಸ್. Peri pasta also very pasta. ಪಾಸ್ತಾ ಗೆಟ್ ಪೆನಿ. ಇದು ಫ್ರೆಂಚ್ ಫ್ರೈಸ್ ಅಲ್ಲಿ ಪೆರಿ ಪೆರಿ ಇದೆಯಾ? ಪೆರಿ ವಿಲ್ ಗೋ ಬೈ ದಟ್. ಓಕೆ. ಆಕ್ಚುಲಿ ಕ್ಲೇ ಆರ್ಟ್ ಮಾಡಬೇಕು ಬ್ಯಾಗ್ ಅಲ್ಲ. ನಾವು ಪೇಂಟಿಂಗ್ ಮಾಡಬೇಕು ಅಂತ ಅಂದ್ರೆ ಫಸ್ಟ್ ನಾವು ಅದನ್ನ ಬೈ ಮಾಡಬೇಕು. ಸೊ ಲೆಟ್ಸ್ ಗೋ ಅಂಡ್ ಸಿ ಎಷ್ಟು ರೂಪಾಯಿ ಆಗೋ ಅಂತ. ಪ್ರಕಾರ 480 ರೂಪೀಸ್. 480 ಅಲ್ವೇನೆ ಅವ್ನು ಹೇಳಿದ್ದು? ಸ್ಟಾರ್ಟಿಂಗ್. ಓಕೆ, ಇಲ್ಲಿದ್ದಾವೆ ಕಣೆ. ವಿ ಹ್ಯಾವ್ ಪ್ಲೇಟ್ಸ್, ಕಪ್ಸ್. ಆ ಕಪ್ ಚೆನ್ನಾಗಿರಲ್ಲ ಮಾಡಿರೋದು. ಅಲ್ಲ ಕಣೆ, ಇವ್ರದ್ದು ಬಿಸ್ನೆಸ್ ನೋಡು. ನಾನೇನು ಅನ್ಕೊಂಡೆ ಅವರೇ ಕೊಡ್ತಾರೆ ಅಂತ ಅನ್ಕೊಂಡೆ. ಇಲ್ಲ, ಬೋಲ್ ನಾವು ಇದು ಮಾಡಬೇಕು ಅಂತ. ನಾವು ಕ್ಲೇ ಡ್ರಾಯಿಂಗ್ ಮಾಡಬೇಕು ಅಂತ ಬರ್ತೀವ, ಅದ್ರ ಜೊತೆ ಚೆನ್ನಾಗಿ ತಿಂತೀವ. ಓಕೆ, ವಿ ಹ್ಯಾವ್ ದ ಪ್ರೈಸಸ್ ರಿಟನ್ ಹಿಯರ್. ಹೌದು, ಅದೇ ನಾನು ಹೇಳಿದ್ದು. ಇಶಾ ಯಾವುದು? ವ್ಯಾಕ್ಸ್ ವಾರ್ಮರ್ ಮತ್ತೆ ಕಪ್, ಸನ್ಫ್ಲವರ್ ಕಪ್. ಸೊ ಯು ವಿಲ್ ಗೆಟ್ ದ ಪೇಂಟಿಂಗ್ ಆಲ್ಸೋ ಟು ದ ಟೇಬಲ್. ಓಕೆ, ಸೌಮ್ಯ ಝೂಮ್ ಸಿ. ಅದು ಹೌದು ಕಣೆ. ವಿಧಿ ಷಷ್ಠಿ ನೀತಿ ಅಂತೆ. ಇಟ್ ಇಸ್ ದ ಸ್ಮೈಲ್ ಆಫ್ ಅ ಚೈಲ್ಡ್, ದ ಲವ್ ಆಫ್ ಅ ಮದರ್, ದ ಜಾಯ್ ಆಫ್ ಅ ಫಾದರ್, ಟುಗೆದರ್ನೆಸ್ ಆಫ್ ಅ ಫ್ಯಾಮಿಲಿ, ವೇರ್ ಲೈಫ್ ಬಿಗಿನ್ಸ್ ಅಂಡ್ ಲವ್ ನೆವರ್ ಎಂಡ್ಸ್. ಹಾಗೆ ಇದು ಲಿಶಾ ನನಗೆ ಗೊತ್ತೇ ಇಲ್ಲ, ನಿಜವಾಗ್ಲೂ ನಂಗೆ ಗೊತ್ತಿಲ್ಲ ಇದ್ರ ಬಗ್ಗೆ. ಸಮಥಿಂಗ್ ಏನೋ ಸ್ಪಿರಿಟ್. ನಾವು ತಗೊಂಡ್ ಬರೋ ಅಷ್ಟು ಆಲ್ರೆಡಿ ಬಂದು ಟೇಬಲ್. ಫ್ರೆಂಚ್ ಫ್ರೈಸ್ ಇಲ್ಲಿದೆ. ಹಿಂಗೆ ಪೆಂಡಿಂಗ್ ಇದೊಂದು ಕಲರ್ ಇದೆ. ಅಲ್ಲ, ನನಗೆ ಒಂದೇ ಅದೇ ಆ ಕಡೆ ಅರ್ಥ ಆಗ್ಲಿಲ್ಲ. ಸರಿ, ಇದ್ರ ಒಳಗಡೆ ದೀಪ ಇಡ್ತೀಯಾ? ಈ ಒಳಗಡೆ ಎಲ್ಲ ಫುಲ್ ಕಪ್ಪಾಗಲ್ವೇನೆ? ಆಗುತ್ತೆ, ಮತ್ತೆ ಬಟ್ ಪೇಂಟ್ ಮಾಡಿದ್ರೆ ಆಗಲ್ಲ. ಆಯ್ತು, ಇದೇನು ಕೊಟ್ಟಿದ್ದಾರೆ? ಇದು ಮೇಲೆ ಇಡ್ಬೋದು ಏನಾದ್ರು, ಲೈಕ್ ಅಲ್ಲೊಂದು ದೀಪ ಇಡ್ತೀಯಾ? ದೀಪ ಇಡ್ಬೋದು, ಸಮಥಿಂಗ್ ಏನಾದ್ರು ಇಡ್ಬೋದು. ಸೊ ಫಸ್ಟ್ ನಾವು ಇದನ್ನ ಹೋಗಿ ಬೈ ಮಾಡಬೇಕು ಇಲ್ಲಿ. ಸೊ ಇದು ಎಷ್ಟು 480, 500 ಅಂತ ಪ್ರೈಸಸ್ ಇದಾವೆ. ಸೊ ನಿಮ್ಗೆ ಇಷ್ಟ ಆಗಿರುವಂತಹ ಶೇಪ್ ಅಲ್ಲಿ ತುಂಬಾ ಇತ್ತು, ನಾನು ಅವಾಗಲೇ ತೋರಿಸಿದ್ನಲ್ಲ, ಆ ಥರ ಬೈ ಮಾಡಿ ದೆನ್ ಇದಕ್ಕೆ ಅವರೇ ಬಂದು ಯಾವ ಕಲರ್ಸ್ ಬೇಕು ಅಂತ ಚೂಸ್ ಮಾಡಕ್ಕೆ ಹೇಳ್ತಾರೆ. ಸೊ ವಿ ಆರ್ ಗೋನಾ ಚೂಸ್ ದಟ್ ಕಲರ್ಸ್.
ಆಮೇಲೆ ಅವ್ರು ನಮ್ಗೆ ಪೇಂಟ್ ಅಂಡ್ ಬ್ರಷ್ ಕೊಡ್ತಾರೆ. ಸೊ ಪೇಂಟ್ ಅಂಡ್ ಬ್ರಷ್ಗೆ ಯಾವುದೇ ತರ ಚಾರ್ಜಸ್ ಮಾಡಲ್ಲ, ಓನ್ಲಿ ದ ವಾಸ್. ಆಮೇಲೆ ಇನ್ನೂ ಒಂದೇನಂದ್ರೆ ಇದು ನಾವು ಪೇಂಟ್ ಮಾಡಿದ್ಮೇಲೆ ಅವ್ರಿಗೆ ವಾಪಸ್ ಕೊಡ್ಬೇಕು. ಮತ್ತೆ ನಿಮ್ಗೆ ಅದು ಪೇಂಟ್ ಮಾಡಿರೋದು ನಿಮಗೆ ಬೇಕು ಅಂತ ಅಂದ್ರೆ ವಿ ಶುಡ್ ಗಿವ್ ಅವರ್ ಡೀಟೇಲ್ಸ್ ಕೊಟ್ಮೇಲೆ 15 days ಆದ್ಮೇಲೆ ಅವರು ನಿಮ್ಗೆ ನಿಮ್ಮ ಪೇಂಟೆಡ್ ಆರ್ಟ್ ನಿಮ್ಗೆ ಕೊಡ್ತಾರೆ. 15 days ಆದ್ಮೇಲೆ ಮತ್ತೆ ಎಂತ ಬರೋದು ಅಂತಾನೆ ಗೊತ್ತಾಗ್ತಿಲ್ಲ. ಟ್ರೈನಲ್ಲಿ ಬಂದಾಗ ಅದೇ ಬರ್ಬೇಕಲ್ಲ. ಇಲ್ಲ, ನನ್ನ ತಮ್ಮ ಬರ್ತಿರ್ತಾನಲ್ಲ, ಸೊ ಈ ಕಡೆ ಬಂದಾಗ ನಾನು ಕಲೆಕ್ಟ್ ಮಾಡ್ತೀನಿ. ಸರಿ ಹಂಗ್ ಮಾಡ್ಬೋದು. ನನಗೆ ದೂರ, ನನಗೆ ಹತ್ರ. ಕಲರ್ಸ್ ಅಂಡ್ ಐ ನೀಡ್ ಒನ್ ಮೋರ್ ಕ್ರಾನ್ಬೆರಿ ಕ್ರಾಫ್ಟ್. ಅದು ಹೇಳಕ್ಕೂ ಬರ್ತಾ ಇಲ್ಲ, ಅದು ಹೆಂಗಿರುತ್ತೋ ಗೊತ್ತಿಲ್ಲ. ನಾನು ಕ್ಯಾಫೆಟೇರಿಯಾ ಅನ್ಕೊಡ್ತೀನಿ. ಸರಿ. ಓಕೆ, ಎಷ್ಟು ದಿನಗಳಾಯ್ತು ಗೊತ್ತಾ ನಾನು ಪಾಸ್ತಾ ತಿಂದು. ಹೌದಾ? ಹೋಗೇ ಇಲ್ಲ ಎಲ್ಲುವೆ. ತಿನ್ನೇ ಪಾಸ್ತಾ ಏನಾಗಲ್ಲ. ಸಾಸ್ ಹಂಗೆ ಸುಡ್ದಿಟ್ಟಿದ್ದಾನೆ. ಇಲ್ಲ, ಕರೆಕ್ಟ್ ಆಗಿದೆ. ಟೊಮೆಟೊ. ಏನ್ ತಿಂದೆ ಬೆಳಗ್ಗೆ? ದೋಸೆ. ನೀವು? ನಾನು ಚಪಾತಿ, ಬೆಂಡೆಕಾಯಿ ಪಲ್ಯ. ನಮ್ಗೇನೋ ಆಗಿದೆ ಇವತ್ತು. ಫುಲ್ ಡ್ರಿಂಕ್ಸ್ ಬೀಳ್ಸ್ಕೊಂಡ್ಬಿಟ್ಟಿದ್ಲು. ಇವಾಗ ಫ್ರೆಂಚ್ ಫ್ರೈಸ್ ಎಲ್ಲ ಬೀಳ್ಸ್ಕೊತಾ ಇದೀಯಾ ನೋಡು. ಮತ್ತೆ ಶರ್ಟ್ ಎಲ್ಲ ಕ್ಲಮ್ಸಿಲಿ ಇಷ್ಟ ಆಗ್ಬಿಟ್ಟಿದೀನಿ ನಾನು. ಇಲ್ಲೊಂಥರ ಎನರ್ಜಿ ಇದೆ ಅದಕ್ಕೆ. ಏನ್ ಎನರ್ಜಿ? ಬೀಳ್ಸ್ಕೊಳ್ಳೋ ಎನರ್ಜಿನ? ಗೊತ್ತಿಲ್ಲ. ಡೆಲಿಕೇಟ್ ಎನರ್ಜಿ. ಇಲ್ಲೊಂದು ಮರ ಇರೋದೇ ಗೊತ್ತಿಲ್ಲ ನನಗೆ. ಪಕ್ಕದಲ್ಲಿ ಅವಾಗಿನ ಮರ ಇದೆ, ಮರ ಇರೋದೇ ಗೊತ್ತಿಲ್ವತ್ತೆ. ಮತ್ತೆ ನಿಮ್ ಯೂವರ್ಸ್ಗೆ ಏನಾದ್ರು ಹೇಳಿ. ನನ್ನ ಸಬ್ಸ್ಕ್ರೈಬರ್ಸ್ ಇನ್ನ ಜಾಸ್ತಿ ಆಗ್ಬೇಕು. ನಿಮ್ಗೂ ನಮ್ ತರ ಲೈಫ್ ಕಲರ್ಲೆಸ್ ಆಗಿದ್ರೆ ಏನಿದೆ ಕ್ಲೆಟೋಪಿಯಾ ಬನ್ನಿ, ದುಡ್ಡು ಖರ್ಚು ಮಾಡಿ ಪೇಂಟ್ ಮಾಡಿ. ನಾನು ನಿಜವಾಗ್ಲು ತಿನ್ನಕ್ ನಾವು ಕಾಸು ಕೊಡ್ತೀವಿ ಅಷ್ಟೇ ಅನ್ಕೊಂಡ್ವಿ. ಬಟ್ ಈ ವಾಸ್ಗೂ ನಾವು ಕೊಡ್ಬೇಕು. ಬಟ್ ಇದು ಡ್ರೈ ಆಗಕ್ಕೆ 15 days ಅಂತೆ. ಮತ್ತೆ ಬಂದು ತಗೋಬೇಕು. ಇದು ನಿನ್ನಿಂದ ವೈಬ್ ಆಗ್ತಿದೆ ಅನ್ಸುತ್ತೆ ನನಗೆ. ಪಾಸ್ ಆನ್ ಆಗ್ತಿದೆ ನನಗೆ ಎನರ್ಜಿ. ಬೇಡ, ಇದೆ ಸಾಕು. ಇದೆಲ್ಲ ಎನರ್ಜಿ ಸಿಗ್ತಾ ಇದೆ. ಗ್ರೀನ್ ಫಾರ್ ನೇಚರ್. ನಿಂದು ರೆಡ್ ಇದೆ. ನಂದೇನು? ನಿಂದು ಪಿಂಕ್. ಫ್ಯಾನ್ಸಿ ನೇಚರ್ ಅಲ್ಲ, ಕ್ರಾನ್ಬೆರಿ ಕಣೆ. ಎಷ್ಟು ತಿಕ್ಕಾಗಿದೆ ಗೊತ್ತಾ? ಅವಾಗ ಇದಾಕಿದಾರಲ್ಲ ಕಿವಿಸಿ ಇದು ಫುಲ್ ಬ್ಲ್ಯಾಕ್ ಬಳ್ದು ಬಿಡ್ಲ ಫುಲ್ ಅಂತ. ನೀನ್ ಆಕ್ಚುಲಿ ಏನ್ ಗೊತ್ತಾ, ಬ್ಲ್ಯಾಕ್ ಬಳ್ದು ಇದಕ್ಕೆ ಕೋಟಿಂಗ್ ಆಗಿ ಎಲ್ಲವನ್ನೂ ಕೊಡ್ಬೋದು. ಸಖತ್ತಾಗಿ ಗೋಲ್ಡಿಶ್ ಲುಕ್. ಬಟ್ ಬೇಸ್ ಬ್ಲ್ಯಾಕ್. ನೀರ್ ಇಲ್ಲಿದೆ ನೋಡಿ, ನೀರ್ ಹಾಕೊಂಡು ಮಾಡ್ತಾ ಇರೋದು. ನೀರು ಜಾಸ್ತಿ ಆದ್ರೆ ಸೌಮ್ಯ ಈ ತರ ಬರ್ತಾ ಇದೆ. ನಿಂಗೆ ತೋರಿಸಲಿಶಾ? ನಂದು ಕಾಣಿಸಲ್ಲ ಅನ್ಸುತ್ತೆ, ನೋಡೋಣ. ಬ್ಲ್ಯಾಕ್ ಮಾಡ್ತಾ ಇದ್ದಾಳೆ ಫುಲ್ಲು. ನಮ್ ಲೀಶಾದ್ ನೋಡಿ. ಗೆಸ್ ಮಾಡಿ ಇದೇನು ಅಂತ. ಎಸ್ ಕಡೆ ನೀನಲ್ಲಿ ಎಲ್ಲಿ ಬರ್ದಿದ್ಯಾ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ನನ್ ಫುಲ್ಲು ಸನ್ಫ್ಲವರ್ ಥೀಮ್. ನನ್ಗಿದೇ ಇಷ್ಟ ಆಗ್ಲಿಲ್ಲ ಅಲ್ಲಿ. ಇಲ್ಲ, ಚೆನ್ನಾಗಿದೆ. ನನ್ಗೆ ಹಂಗೆ ಕ್ಲೋಸ್ಡ್ ಆಗಿ ಒಳ್ಳೆ ಆ ಸನ್ಫ್ಲವರ್ ನ ಒಳಗಡೆ ಹಾಕಿ ಅಮ್ಮಕ್ ಬಿಟ್ಟಿದೀನಿ ಅನ್ಸುತ್ತೆ. ನಂಗಿದು ಒಳಗೆ ಇಷ್ಟ ಆಯ್ತು, ಚೆನ್ನಾಗಿದೆ ಒಳಗಡೆ. ಇಷ್ಟು ನಮ್ಮ ಆರ್ಟ್. ಸೊ ಪಾಸ್ತಾ, ಪಿಜ್ಜಾ ಇನ್ನ ಬಾಕಿ ಇದೆ. ಫ್ರೆಂಚ್ ಫ್ರೈಸ್ ಖಾಲಿ ಆಯ್ತು. ಮಾಕ್ಟೇಲ್ಸ್ ಖಾಲಿ ಆಯ್ತು. ಅದೇ ಹವಾಸ್ ಇಡ್ಲಿ ಹೇಗ ಅನಿಸ್ತು? ಚೆನ್ನಾಗಿತ್ತು, ಪೀಸ್ಫುಲ್ ಆಗಿತ್ತು, ಕಾಮ್ ಆಗಿದೆ ಪ್ಲೇಸ್ ಅಲ್ಲ. ಇವತ್ತು ಮಂಡೇ ಆಗಿರೋದ್ರಿಂದ ಜನ ಇಲ್ಲ. ಸೊ ಸೈಲೆಂಟ್. ನಾವು ವೀಕೆಂಡ್ಸ್ ಬಂದಿಲ್ಲ, ವೀಕ್ ಡೇ ರಜಾ ಹಾಕೊಂಡು ಬಂದಿದ್ದೀವಿ.
ನನಗೆ ವೀಕ್ ಆಫ್. ಈ ತಾಯಿಗೆ ವೀಕ್ ಆಫ್, ಇವಳಿಗೆ ವೀಕ್ ಆಫ್ ಇರೋದ್ರಿಂದ ನಾವುಗಳೆಲ್ಲ ಲೀವ್ ಹಾಕ್ಬೇಕು. ಆಕ್ಚುಲಿ ನಾನು ಲಾಸ್ಟ್ 2 days ಇಂದ ಮ್ಯಾಕ್ಸಿಮಮ್ 2 to 3 hours ಮಲಗಿದ್ದೀನಿ ಅಷ್ಟೇ. ಫ್ರೈಡೇ ನೈಟ್ ಆದ್ರೂ ಅದಕ್ಕೆ ನೀನ್ ಇದ್ರ ಟ್ರೈಬಲ್ ಲುಕ್ ಕೊಡ್ತಿದ್ಯಾ. ಅಲ್ಲ, ಅದಕ್ಕೆ ಅವಾಗೆಲ್ಲ ಫುಲ್ ಬೀಳ್ಸ್ಕೊಂತಾ ಇದ್ದೆ ಎಲ್ಲಾನು. ಆ ನಿದ್ದೆ ಇದರಲ್ಲಿ ಸಂಜೆ ಆಗ್ತಾ ಇದೆ, ಆಂಬಿಯನ್ಸ್ ತುಂಬಾ ಚೆನ್ನಾಗಿದೆ ಅಲ್ಲ. ಸೊ ಇವಾಗ ನಾವು ಈ ವ್ಲಾಗ್ಗೆ ಟೈಮ್ ಟು ಸೇ ಗುಡ್ ಬೈ. ಆದ್ರೂ ನನ್ನ ಫ್ರೆಂಡ್, ಇಂಟ್ರೋವರ್ಟ್ ಫ್ರೆಂಡ್, ಇಷ್ಟೊಂದು ಮಾತಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ಧನ್ಯವಾದಗಳು. ಆಕ್ಚುಲಿ ತುಂಬಾ ಮಾತಾಡ್ತಾಳೆ, ಕ್ಯಾಮ್ರಾ ಆನ್ ಆದಾಗ ಮಾತ್ರ ಸ್ವಲ್ಪ ಮಾತಾಡ್ತಾಳೆ ಅಷ್ಟೇ. ಓಕೆ, ಥ್ಯಾಂಕ್ ಯು ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸೊ ಹೀಗೆ ನೋಡ್ತಾ ಇರಿ ನನ್ನ ವ್ಲಾಗ್ಸ್ನ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ ನನ್ನ ವ್ಲಾಗ್ನ ನಾನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್.